ಇವತ್ತು ನಮ್ಮ ದಾವಣಗೆರೆ ಕಳೆದ ಬಳ್ಳಾರಿ ಸಿದ್ದಮ್ಮವರು 52ರಲ್ಲಿ ಆಯ್ಕೆ ಆಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಆನಂತರ ನಗರಾಧ್ಯಕ್ಷರಾಗಿದ್ದ ಕೆ ಟಿ ಜಮ್ಮಣ್ಣವರು ಆಯ್ಕೆ ಆಗಿದ್ದರು. ಆನಂತರ ಕೆ ಟಿ ಜಮ್ಮಣ್ಣವರೊಬ್ಬರು PSP ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ದರು. ಆನಂತರ ಪಂಪಾಪತಿಯವ್ರಿಗೆ ಇಂದಿರಾ ಗಾಂಧಿಯವ್ರು ಗೆಲ್ಲಿಸೋದ್ರು. ಆನಂತರ 2 ಬಾರಿ ಜನತಾ ಪಾರ್ಟಿ ಸಪೋರ್ಟಿಂದ ಪಂಪಾಪತಿಯವರು MLA ಆದರು. 75 ವರ್ಷ ಹಳೇದು ಯಾಕೆ ಹೇಳ್ತೀನಿ ಅಂದರೆ, 75 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೂ ಗೆದ್ದಿಲ್ಲ ಆ ಒಂದು ದಾವಣಗೆರೆ ದಕ್ಷಿಣ ಭಾಗದಲ್ಲಿ. ನಂತರ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರೂ ಅಲ್ಲೇ ಅಭಿವೃದ್ಧಿ ಮಾಡಿಲ್ಲ. BJPಯವರು ಇವತ್ತು ಬರೀ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾರೆ, ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರೆ, ಆದರೆ ಅಲ್ಲಿ ಅಭಿವೃದ್ಧಿ ಬಗ್ಗೆ ಅವ್ರು ಮಾತನಾಡಲ್ಲ. ಒಂದೇ ಮನೆ ಕೊಟ್ಟು, ಈಗ ಯಡಿಯೂರಪ್ಪವ್ರ ಮಕ್ಕಳ ಏನು ಬೇರೆ ಇವರು ವಿಜಯೇಂದ್ರ ರಾಘವೇಂದ್ರ ಯಾರು ಸಂಬಂಧ? ಇವರು ಯಡಿಯೂರಪ್ಪವ್ರಿಗೂ ವಿಜಯೇಂದ್ರ ರಾಘವೇಂದ್ರಿಗೆ ಏನು ಸಂಬಂಧ ಅಂತ ನೀವು ಪತ್ರಿಕೆಯವ್ರು ಬರೀಬೇಕು. ಅವರು ಕುಟುಂಬ ರಾಜಕಾರಣ ಅಂತವ್ರು ಹೇಳಿದಾಗ BS ಯಡಿಯೂರಪ್ಪನವ್ರಿಗೂ ಮತ್ತು ರಾಘವೇಂದ್ರ ವಿಜಯೇಂದ್ರ ಅವ್ರಿಗೆ ಏನು ಸಂಬಂಧ ಅಂತ ತಾವು ಕೇಳಬೇಕಾಗಿದೆ. ಅದೇ ಜಗದೀಶ್ ಶೆಟ್ಟರ್ ಅವರು ಪ್ರದೀಪ್ ಶೆಟ್ಟರ್ ಅವ್ರಿಗೆ ಏನು ಸಂಬಂಧ ಅಂತ ಕೇಳಬೇಕಾಗಿದೆ. ಅದೇ ಸಿದ್ದೇಶ್ ಅವ್ರಿಗೂ ಗಾಯತ್ರಿ ಸಿದ್ದೇಶ್ ಅವ್ರಿಗೆ ಏನು ಸಂಬಂಧ ಅಂತ ನೀವು ಕೇಳಬೇಕಾಗಿದೆ. ಇವರು ಸುಮ್ಮನೆ ಒಂದು ವಿರೋಧ ಮಾಡಲಿಕ್ಕೋಸ್ಕರ ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಊರಲ್ಲಿ ಅಭಿವೃದ್ಧಿ ಏನಾಗಿದೆ? ವ್ಯಾಪಾರ, ಅಭಿವೃದ್ಧಿ, ಶಾಂತಿ, ನೆಮ್ಮದಿ. 90ರಲ್ಲಿ ನಾನು ಆ ಗಲಭೆಯಲ್ಲಿ ನಾನು ನಗರಸಭಾ ಸದಸ್ಯನಾದಂಥ ಕಾಲ ಅದು. ಆ ನಗರಸಭಾ ಸದಸ್ಯನಾದಾಗ ಸುಮಾರು ಒಂದು ಇಡೀ ಊರೇ ಸ್ತಬ್ಧ, ಕರ್ಫ್ಯೂ ಇತ್ತು, ಗೋಲಿವಾರ ಆಯಿತು. ಆನಂತರ ಸುಮಾರು ಹಿಂದೂಗಳಿಗೆ ಮುಸ್ಲಿಂ ಹೊಡೆದಾಕೋದು, ಮುಸ್ಲಿಮ್ಗೆ ಹಿಂದೂಗಳು ಹೊಡೆದಾಕೋದು, ಈ ರೀತಿ ಆಗೋದು ನೋಡಿ ಇನ್ನೂ 25 ವರ್ಷ ಆದರೂ ಈ ಊರು ಸುಧಾರಿಸ್ತಾ ಇಲ್ಲಪ್ಪ ಅಂತಿದ್ದು ಅಂದ್ಕೊಂಡಿದ್ದೆ ನಾನೇ. ಆದರೆ ಇವತ್ತಿನ ಪರಿಸ್ಥಿತಿ ಅದಾದ ನಂತರ 92, 90ರ ಗಲಭೆಗಳಾದಮೇಲೆ, ಆ ಗಲಭೆಗಳಾದರೂ ಯಾಕಾದವು? BJPಯವರು ಇದೇ ಆದ್ವಾನಿಯವರು ರಾಮಜ್ಯೋತಿ ರಥಯಾತ್ರೆ ತಂದರು. ಆ ರಥಯಾತ್ರೆ ತಂದಾಗ ರಾಮಜ್ಯೋತಿ ಗಲಭೆಗಳವೆಲ್ಲ, ರಾಮಜ್ಯೋತಿ ಗಲಭೆಗಳಿಂದ BJPಯಿಂದ ಪ್ರಾರಂಭ ಆಗಿದ್ದು. ಬೀಜ ಹಾಕಿದ್ದೆ BJP ಊರಾಗ. ಗಲಾಟೆ ಆಗಲಿಕ್ಕೆ ದಾವಣಗೆರೆಗೆ ಬೀಜ ಹಾಕಿ ಬಿತ್ತನೆ ಮಾಡಿ ಅದಕ್ಕೆ ನೀರು ಗೊಬ್ಬರ ಹಾಕಿ ಇವತ್ತಿಗೂ ಹಾಕ್ಕೊಂಡು ಬರ್ತಾ ಇರೋದೇ BJP. ಇವತ್ತು ಶಾಂತಿ ನೆಮ್ಮದಿ ಏನಾದರೂ ಬೇಕಂದರೆ ದಾವಣಗೆರೆ ಜನತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಶಾಂತಿ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯ. ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಇವತ್ತು ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರು 6 ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಮಂತ್ರಿಗಳು ಮಲ್ಲಿಕಾರ್ಜುನ್ ಅವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಅಲ್ಲೇ ಆಯ್ಕೆ ಆಗಿದ್ದಾರೆ. 8 ಬಾರಿ ಅವರು ಆಯ್ಕೆ ಆಗಿದ್ದಾರೆ. ನಂತರ 1 ಬಾರಿ ಲೋಕಸಭಾ ಸದಸ್ಯರಾಗಿ ಸಹ ಆಯ್ಕೆ ಆಗಿದ್ದಾರೆ. ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿನ ಭಾಗದ ಮತದಾರರು ಬೆಂಬಲ ನೀಡಿದ್ದಾರೆ. ಈ ಚುನಾವಣೆಯಲ್ಲೂ ಸಮೇತ ಇವತ್ತು ಯಾವುದೇ ಕಾರಣಕ್ಕೂ ನಗರದ ಶಾಂತಿ ಪ್ರಿಯ ಜನ ಗಲಾಟೆ ಗದ್ದಲ ಎಬ್ಬಿಸಿ ಊರನ್ನ ಅಧ್ವಾನ ಮಾಡ್ತಕ್ಕಂಥ BJPಗೆ ಯಾವುದೇ ಕಾರಣಕ್ಕೆ ಓಟ್ ಹಾಕಲ್ಲ. ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇವತ್ತು ದಾವಣಗೆರೆಯಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವ್ರು 94ರಲ್ಲಿ ಭಾಳ ಪ್ರಯಾಸವಾಗಿ ಗೆಲುವು ಪಡಿತಾರೆ. ಯಾಕಂದರೆ BJP ಬೇರೆ ಊರಿತ್ತವಾಗ ಗಲಾಟೆಗಳ ಉಗಮ ಸ್ಥಾನ. ಯಾವ ರೀತಿ ಇವತ್ತು ಮಂಗಳೂರು, ಉಡುಪಿ, ಶಿವಮೊಗ್ಗವನ್ನು RSS ಕ್ರಿಯಾಶೀಲತೆಯಿಂದ ಕಟ್ಕೊಂಡಿದ್ದಾರೋ ಆ ರೀತಿ ಇವತ್ತು ದಾವಣಗೆರೆ ಸೌತು ಅಥವಾ ನಾರ್ತನ ಕಟ್ಟಿದ್ರು. ಇವತ್ತು ಶಿವಶಂಕರಪ್ಪನವ್ರು ನೋಡಿ ಜನ ಕೊಟ್ಟಿದ್ದು ಗೆಲುವು ಎಷ್ಟಪ್ಪ ಅಂದರೆ 1350 ಓಟು. ಆನಂತರ ಶಿವಶಂಕರಪ್ಪರು ಪಾರ್ಲಿಮೆಂಟಿಗೆ ಹೋದರು ಬೈ ಎಲೆಕ್ಷನ್ನಲ್ಲಿ. ನಾವು ಏಕೆ ಗುಜರಾಲ್ ಗೌರ್ಮೆಂಟ್ ಬಿತ್ತು, ಇವರು ಬೈ ಎಲೆಕ್ಷನ್ಗೆ ಹೋದರು. ಗುಜರಾಲ್ ಗೌರ್ಮೆಂಟ್ ಬಿದ್ಮೇಲೆ ಶಿವಶಂಕರಪ್ಪರು ಪಾರ್ಲಿಮೆಂಟ್ಗೆ ಹೋಗಿ ತೆರವಾದ ಸ್ಥಾನ ಅವರು ಮಗನ ಕೊಟ್ಟರು. ಮಗನ ಕೊಟ್ಟ ಮೇಲೆ ಮಲ್ಲಿಕಾರ್ಜುನ್ ಕೇವಲ 3 ವರ್ಷ ಗ್ಯಾಪಲ್ಲಿ ಶಿವಶಂಕರಪ್ಪರು ಎಷ್ಟು ಜನಪ್ರಿಯತೆ ಪಡೆದಿದ್ದಂದರೆ 21,627 ಮತಗಳ ಅಂತರದಿಂದ ಮಲ್ಲಿಕಾರ್ಜುನ್ ಗೆದ್ದರು. ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು. 1350 ಓಟ್ ಇದ್ದಿದ್ದು ಇವರ ಕ್ರಿಯಾಶೀಲ ಅಭಿವೃದ್ಧಿ ಪಥ ಶಿವಶಂಕರಪ್ಪರನ್ನು ನೋಡಿ ಜನ ಇದೇ ಮಲ್ಲಿಕಾರ್ಜುನ್ ಅವ್ರಿಗೆ 21,627 ಮತಗಳನ್ನು ನೀಡಿದ್ರು. ಅಂತಾರೆ ನಾನು ಹೇಳೋದು, ಡಿಫ್ರೆನ್ಸ್ ಅಷ್ಟು ಓಟಿದ್ವು. ಆ ನಂತರ ನಡೆದಂಥ ಚುನಾವಣೆಗಳು ಮತ್ತು 99ಕ್ಕೆ ಪುನಃ ಮಲ್ಲಿಕಾರ್ಜುನ್ ಗೆದ್ದು ಮಂತ್ರಿ ಆದರು. ಇಲ್ಲಿ ಆ ಮಂತ್ರಿ ಆದಂಥ ಸಂದರ್ಭದಲ್ಲಿ 99ರಿಂದ 2004ರ ಅವಧಿಯಲ್ಲಿ ಇವತ್ತು ಯಾರೂ ರಾಜ್ಯದಲ್ಲಿ ಮಾಡಲಿಲ್ಲ. ಅವತ್ತು ಮುಖ್ಯಮಂತ್ರಿ SM ಕೃಷ್ಣ ಬಂದರು, ನಾಡಿನ ಮಠಾಧೀಶರು ಸಿರಿಗೇರಿ ಸ್ವಾಮಿಗಳು ಬಂದರು, ಸುತ್ತೂರು ಶ್ರೀಗಳು ಬಂದರು. ಆ ಕುಂದವಾಡ ಕೆರೆಗೆ ಬರ್ತಾಯಿದ್ರು ಎಲ್ಲರೂ. ಏನಪ್ಪ ಇಂಥ ದೊಡ್ಡ ಅಗಾಧವಾದ ಇಷ್ಟು 5 ಲಕ್ಷ, ಇವತ್ತು 7 ಲಕ್ಷ ಇದ್ವಿ,
5 ಲಕ್ಷ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಅವತ್ತು ಮಲ್ಲಿಕಾರ್ಜುನರವ್ರು ಮನೆ ಮಾತಾಗಿದ್ದರು. ಆ ನಂತರ ಇವತ್ತು ಒಂದು ಸೂರು ನಾವು ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತೀವಿ, ಆ ಮಕಾನ್ ಪಡೀಲಿಕ್ಕೆ ಜೀವನ ಪೂರ್ತಿ ದುಡಿದ್ರೂ ಇವತ್ತೊಂದು ಅಡಿ ಜಾಗ ತೊಗೊಳಕ್ಕಾಗಲ್ಲ ದಾವಣಗೆರೆಗೆ. ಅಂಥ ಮಕಾನ್ಗಳನ್ನು ಮನೆಗಳನ್ನು ಸುಮಾರು 15,000 ಮನೆಗಳನ್ನು ಇವತ್ತು ನಮ್ಮ ಎಸ್ ಮಲ್ಲಿಕಾರ್ಜುನರವರು SM ಕೃಷ್ಣರವರ ಒಂದು ಸಹಕಾರದೊಂದಿಗೆ ಅವತ್ತಿನ ದಿನ ಕಟ್ಟಿದಲ್ಲದೆ ಇಡೀ ರಾಜ್ಯದಲ್ಲಿ ದಾಖಲೆ ನಾವು 224 ಕ್ಷೇತ್ರಗಳಲ್ಲಿ ಹೆಚ್ಚಿನ ಮನೆಗಳು ಕಟ್ಟಿದಂದರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ. ಮಲ್ಲಿಕಾರ್ಜುನರವರು ಶಾಸಕರಾಗಿ ಸಚಿವರಾಗಿ, ಆ ನಂತರ ಸಿರಾಜ್ ಶೇಖ್ ಕೂಡ್ಲಿಗೆ ಅವ್ರು ನಮ್ಮನ್ನು ಬಿಟ್ಟರೆ ಸೆಕೆಂಡ್. ಅವರು ಇಡೀ ಕರ್ನಾಟಕಕ್ಕೆ ಫಸ್ಟ್ ಯಾರಪ್ಪ ಅಂದರೆ ಮಲ್ಲಿಕಾರ್ಜುನ್ ಚಾಂಪಿಯನ್. ಆಶ್ರಯ ಮನೆ ಚಾಂಪಿಯನ್ ಯಾರಂದರೆ ಮಲ್ಲಿಕಾರ್ಜುನ್. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ಮನೆಗಳನ್ನ ಕಟ್ತಾರೆ. ಆ ನಂತರ ಇಬ್ಬರು ಶಿವಶಂಕರ ಅವ್ರು 4 ಮಲ್ಲಿಕಾರ್ಜುನ್ ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಶಿವಶಂಕರಪ್ಪರಲ್ಲಿ ಅಸೆಂಬ್ಲಿಗೆ ನಿಲ್ತಾರೆ. 8, 13, 18, 23 ಪ್ರಾಯಶಃ ದೇವ್ರ ದಯದಿಂದ ಅವ್ರು ಬದುಕಿದ್ರೆ 28ಕ್ಕೂ ಅವರೇ ಶಾಸಕರಾಗ್ತಿದ್ರು ಶಿವಶಂಕರಪ್ಪರು. ಈ ರೀತಿ ಈ ಊರನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅಭಿವೃದ್ಧಿ ಮಾಡಿದ್ದಕ್ಕೆ ನಾವು ಕೂಲಿ ಕೇಳ್ತಾ ಇದ್ದೀವಿ. ಆಮೇಲೆ ಒಂದು ತಾವು ದಯಮಾಡಿ ಮಾಧ್ಯಮದವರು ಕುಟುಂಬ ರಾಜಕಾರಣ ಅಂತ ಕೆಲವರು BJP ಅವರು ಹೇಳ್ತಾರೆ, ಅದಕ್ಕೆ ನಿಮ್ಮ ಮುಖಾಂತರ ಉತ್ತರ ಕೊಡ್ತೀನಿ. ಇವತ್ತಲ್ಲಿ ಮೇಟಿ ಅವರು ತೀರ್ಕೊಂಡಿದ್ದಾರೆ ಬಾಗಲಕೋಟೆಯಲ್ಲಿ. ಮೇಟಿ ಅವರ ಕುಟುಂಬಕ್ಕೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಮೇಟಿ ಅವ್ರ ಕುಟುಂಬಕ್ಕೆ ಕೊಟ್ಟು ಇಲ್ಲಿ ಬೇರೆಯವ್ರು ಕೊಟ್ಟಿದ್ರೆ ನಾವು ಮೆಸೇಜ್ ಏನು ಹೋಗ್ತಾಯಿತ್ತು ಜನಗಳಲ್ಲಿ, ಸಾವಿನ ಮನೆಯಲ್ಲಿ ಒಂದು ಭೇದ ಭಾವ ಮಾಡಿದ್ರು ಅನ್ನೋದೊಂದು ನಮಗೆ ಕೆಟ್ಟ ಹೆಸರು ಬರ್ತಿತ್ತು ಪಾರ್ಟಿಗೆ. ಆ ದೃಷ್ಟಿಯಿಂದ 2 ವರ್ಷಗಳ ಕಾಲ ಏನು ಉಳಿದಿದೆ, ಶಿವಶಂಕರಪ್ಪನವರು ಪ್ರಾಯಶಃ ಬದುಕಿದ್ರೆ 28ನೇ ಚುನಾವಣೆ ಅವ್ರು ಮುಗಿಸ್ಬಿಡೋರು, 28ರವರೆಗೆ ಅವಧಿ ಮುಗಿಸೋರು. ಈಗ ಉಳಿದಂಥ 2 ವರ್ಷವನ್ನು ಅವರ ಮೊಮ್ಮಗನಿಗೆ ಇವತ್ತು ಒಬ್ಬ ಸಮರ್ಥ ನಾಯಕನಾಗ್ತಾನೆ ಊರಿಗೆ. ಯುವಕರ ಕಣ್ಮಣಿ ಆಗಿದ್ದಾನೆ. ಈಗ ನೀವಲ್ಲೇ ಮಾಧ್ಯಮದವರು ಅವ್ರನ್ನ ಹಲವಾರು ಬಾರಿ ಸಂದರ್ಶನ ಮಾಡಿದ್ದೀರಿ. ಒಳ್ಳೆಯ ನಾಲೆಡ್ಜ್ ಇದೆ, ಇವತ್ತು ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದಾರೆ, ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಊರಿನ ಬಗ್ಗೆ ಕಾಳಜಿ ಇದೆ. ತಂದೆ ಅಜ್ಜ ಇಟ್ಟಂಥ ಹೆಜ್ಜೆಯನ್ನು ಅವರು ಆ ಹೆಜ್ಜೆಯಲ್ಲಿ ಮುನ್ನಡೀತಾರ ಅಂತ ಹೇಳಿ ಇವತ್ತು ಹೈಕಮಾಂಡ್ ಅವ್ರು ನಿರ್ಧಾರ ಮಾಡಿರೋದು. ಇವತ್ತು ಮತ್ತೊಬ್ಬರು ಯಾರು ಟಿಕೆಟ್ ಯಾರು ತಪ್ಪಿಸೂ ಇಲ್ಲ, ಯಾರು ತೊಗೊಂಡೂ ಇಲ್ಲ, ಕಿತ್ಕೊಂಡಿಲ್ಲ. ಸಾವಿನ ಮನೆ ಜೊತೆಗೆ ಸಂಘರ್ಷ ಮಾಡಬಾರ್ದು. ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಸಾವಿನ ಮನೆಯಲ್ಲಿ ಸಂಘರ್ಷ ಮಾಡಬಾರ್ದು. ಸಾವಿನ ಮನೆ ಬಗ್ಗೆ ಸಹಾನುಭೂತಿ ಇರಬೇಕು. ಆ ದೃಷ್ಟಿಯಿಂದ ಸಹಾನುಭೂತಿಯಿಂದ ಒಂದು ಸಿಂಪತಿಯಿಂದ ನಮ್ಮ ಹೈಕಮಾಂಡು ಇಲ್ಲಿಂದ ಡೆಲ್ಲಿವರೆಗೂ ಅವರು ತೀರ್ಮಾನ ಮಾಡಿ ಇವತ್ತು ಸಾವಿನ ಮನೆಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇದು ಯಾರು ಟಿಕೆಟ್ ಯಾರು ಕಿತ್ಕೊಂಡಿದ್ದಂತಲ್ಲ. ಇವತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಅವಕಾಶ ಆಗಿಲ್ಲ ಅಂತೇಳಿ 3 ಬಾರಿ ವಿಧಾನ ಪರಿಷತ್ಗೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ದಾವಣಗೆರೆಗೆ ಅಲ್ಪಸಂಖ್ಯಾತರನ್ನು ನಗರಸಭಾ ಅಧ್ಯಕ್ಷರು ಮಾಡಿದ್ದಾರೆ. ನನ್ನ ಜೊತೆಗೆ ನಾವಿದ್ದಾಗ ದಿನೇಶ್ ಶೆಟ್ಟರು, ನಾಗರಾಜು, ಶಿವಕುಮಾರ್ ಇದ್ದಾಗ ಶೇಖ್ ಅಹಮದ್ ಆಗ್ಯಾರೆ, ರಹೀಮ್ ಸಾಬ್ ಆಗ್ಯಾರೆ. ಆನಂತರ ಮೇಯರ್ ಆಗಿ ಚಮನ್ ಸಾಬಿಗೆ ಮಾಡಿದ್ದಾರೆ. ಡೆವಲಪ್ಮೆಂಟ್ ಅಥಾರಿಟಿಗೆ ಅಧ್ಯಕ್ಷರನ್ನಾಗಿ ನಮ್ಮ ಐಪೈಲನ್ರವ್ರು ಮಾಡಿದ್ದಾರೆ. ಈ ರೀತಿ ಎಲ್ಲೆಲ್ಲಿ ಅವಕಾಶವಾಗ್ತಾವೋ ಅಲ್ಲಿ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಕಾಂಗ್ರೆಸ್ಸು ಮೊದಲನೇ ಸ್ಥಾನದಲ್ಲಿರುತ್ತೆ. ಇವತ್ತು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಯಾರು BJPಯವರು. ಹಲಾಲು, ಹಿಜಾಬು, ಜಟ್ಗಾ, ಮಟ್ಗಾ ಅಂತ ಹೇಳಿ 4 ವರ್ಷ ಅಧಿಕಾರದಲ್ಲಿ ಹಬ್ಬಗಳಲ್ಲಿ ಮುಸ್ಲಿಮ್ ಹತ್ರ ವ್ಯಾಪಾರ ಮಾಡಬೇಡ್ರಿ, ಮುಸ್ಲಿಮಿಗೆ ಬಿಟ್ಕೋಬೇಡ್ರಿ, ಪಂಚರ್ ಹಾಕೋರು ಇವರು ಅಂತ ಹೇಳ್ತಾ ಇದ್ರು ಮುಸ್ಲಿಮನ್ ಕಂಡ್ರೆ. ಇವತ್ತು ಪಂಚರ್ ಹಾಕೋರ ಬಗ್ಗೆ ಭಾಳ ಅನುಕಂಪ ಬಂದುಬಿಟ್ಟಿದೆ BJPಯವರಿಗೆ. ಇವತ್ತು 224 ಸೀಟಲ್ಲಿ ಒಂದೇ ಒಂದು ಸೀಟ್ ಕೊಡದಂಥ ಇವರು ಇವತ್ತು ಪಂಚರ್ ಹಾಕೋರ ಮೇಲೆ ಅನುಕಂಪ ತೋರಿಸ್ತಾ ಇದ್ದಾರೆ. ಇದು ಯಾವುದಕ್ಕೋಸ್ಕರ? ಹಂಗೇನಾದರೂ ಮುಸ್ಲಿಮ್ಸ್ ಬಗ್ಗೆ ನಿಮಗೆ ಭಾಳ ಅಭಿಮಾನ ಇದ್ದಿದ್ದರೆ ನೀವೇ ಘೋಷಣೆ ಮಾಡ್ಬೋದಾಗಿತ್ತು BJPಯಿಂದ ಟಿಕೆಟು. ಒಂದು ಪರಿವರ್ತನೆ, ಸಮಾಜವನ್ನು ನಾವು ಪರಿವರ್ತನೆ ಮಾಡ್ತೀವಿ. BJP ಅಂದರೆ ಎಲ್ಲರ ಪಕ್ಷ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಆ ಸಬ್ಕಾ ಸಾಥ್ ದಾವಣಗೆರೆಯಲ್ಲಿ ತೋರಿಸೋದಕ್ಕೆ ಅವ್ರಿಗೊಂದು ಅವಕಾಶ ಇತ್ತು. ಆ ಸಬ್ಕಾ ಸಾಥು ಇಲ್ಲ, ಸಬ್ಕಾ ವಿಕಾಸು ಇಲ್ಲ. ಅವ್ರದ್ದು ಸಿಂಗಲ್ ಅಜೆಂಡಾ ಮುಸ್ಲಿಂ ಸಮುದಾಯವನ್ನು ಹತ್ತಿಕ್ಕತಕ್ಕಂಥದ್ದು, ಮುಸ್ಲಿಂ ಸಮುದಾಯವನ್ನು ಪಂಚರ್ ಹಾಕೋರು ಅಂತ ಕರಿತಕ್ಕಂಥದ್ದು, ಮುಸ್ಲಿಂ ಸಮುದಾಯವನ್ನು ಹಿಜಾಬು, ಹಲಾಲು ಈ ರೀತಿ ಜಟ್ಗಾ ಮಟ್ಗಾ ಅಂತ ಹೇಳ್ಕೊಂತ ಹೋಗ್ತಕ್ಕಂಥದ್ದು BJPಯ ಡಿಕ್ಷನರಿಯಲ್ಲಿರ್ತಕ್ಕಂಥ ಪದಗಳು. ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಹಳೆಯ ಭಾಗದಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಇವತ್ತು ಉನ್ನತೀಕರಣ ಮಾಡಿದ್ದಾರೆ. ಇವತ್ತು ಕುಡಿಯೋ ನೀರು ನಾವು ದಿನೇಶ್, ನಾಗರಾಜು, ಶಿವಕುಮಾರ್ ಇದ್ದಾಗ ಒಂದು 4 ಕೊಡ ನೀರು ತರಬೇಕಂದ್ರೆ ಬಂಡಿ ಇಲ್ಲ ಸೈಕಲ್ ತೊಗೊಂಡು ಬಾತಿಗೆ ಹೋಗ್ತಾ ಇದ್ವಿ. ನಮ್ಮ ಕಷ್ಟ ನೋಡಿ ಮಲ್ಲಿಕಾರ್ಜುನರವ್ರು ಕುಂದವಾಡ ಕೆರೆ ಮಾಡಿದ್ದಾರೆ. ಮತ್ತು ಮೊದಲನೇ ಯೋಜನೆ ಏನಿದೆ TV ಸ್ಟೇಷನ್ದು, ಅದು ಶಿವಶಂಕರಪ್ಪ ಅವ್ರು ಮಾಡಿದ್ದು 71ರಲ್ಲಿ ನಗರಸಭಾ ಅಧ್ಯಕ್ಷ ಆದಾಗ. ಈ ರೀತಿ ಅವ್ರದ್ದೇ ಆದ ಛಾಪನ್ನು ಅಭಿವೃದ್ಧಿಯಲ್ಲಿ ದಾವಣಗೆರೆಯಲ್ಲಿ ಮೂಡಿಸಿದ್ದಾರೆ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಿ ಇವತ್ತು ಕೂಲಿ ಕೇಳ್ತಾ ಇದ್ದೀವಿ. ಇವತ್ತು BJP ಅವರಂಗೆ ಗಲಾಟೆ ಮಾಡಿ ನಾವು ಕೂಲಿ ಕೇಳ್ತಾ ಇಲ್ಲ,
ಕೆಲಸ ಮಾಡಿ ಕೂಲಿ ಕೇಳ್ತಾ ಇದ್ದೀವಿ. ಇವತ್ತು ಬಿ ಜೆ ಪಿ ಅಂದರೆ ಅಭಿವೃದ್ಧಿಗೆ ವಿರೋಧಿಗಳವರು, ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ. ಬರೀ ಇವತ್ತು ಅವರು ರಾಮನ್ ಹಿಡ್ಕೊಂಡು ಓಟ್ ಕೇಳ್ತಾರೆ, ಇಲ್ಲ ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾರೆ. ಇವರಿಗೆ ಮುಖನೇ ಇಲ್ಲ, ಇವರಿಗೆ ಇಲ್ಲಿ ಲೋಕಲ್ ಲೀಡರ್ಗಳಿಗೆ ಮುಖನೇ ಇಲ್ಲ. ಆ ರೀತಿ ಆಗಿದ್ದರಿಂದ ನಾನಿವತ್ತು ಅತ್ಯುಗ್ರವಾಗಿ ಬಿ ಜೆ ಪಿಯ ನಡೆಯನ್ನು ಖಂಡಿಸ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ದಾವಣಗೆರೆ ಜನ ಇವತ್ತು ಇದನ್ನು ವಿದ್ಯಾಕೇಂದ್ರದ ಜೊತೆಗೆ ವ್ಯಾಪಾರಿ ಕೇಂದ್ರ ಅಂತಾರೆ. ಇದು ವ್ಯಾಪಾರಿ ಕೇಂದ್ರ ಉಳಿಬೇಕು, ಶಾಂತಿ ನೆಮ್ಮದಿಯಿಂದ ಜನ ಬದುಕಬೇಕು, ಇಲ್ಲಿ ಒಳ್ಳೆಯ ವಾತಾವರಣ ಇರಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಜನ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಸಮರ್ಥರವರು ಸುಮಾರು 50,000ಕ್ಕೂ ಅಧಿಕ ಮತಗಳಿಂದ ದಾವಣಗೆರೆ ವಿಧಾನಸಭೆಗೆ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನವ್ರು ಮಾಡಿರೋ ಕೆಲಸ ನಮ್ಮ ಕಣ್ಮುಂದಿದೆ, ಶಿವಶಂಕರಪ್ಪನವ್ರು ಮಾಡಿರೋ ಕೆಲಸ ನಮ್ಮ ಕಣ್ಮುಂದಿದೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವ್ರ ಬಗ್ಗೆ ಮಾತ್ರ ಹೇಳೋಕ್ಕೆ ಹೋಗಬಾರ್ದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಡೆಲ್ಲಿ ಲೋಕಸಭಾ ರಾಜ್ಯಸಭಾ ಚಾನಲ್ಗಳು ಯಾವುದೇ ಹಾಕಿದರೂ ಸಮೇತ ದಾವಣಗೆರೆ ಪಾರ್ಲಿಮೆಂಟ್ಗೋಸ್ಕರ ಅವರು ಸದಾಕಾಲ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ. ಇವೆಲ್ಲ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಊರಿನ ಶಾಂತಿ ನೆಮ್ಮದಿಗಾಗಿ ಕೊನೆಯದಾಗಿ ಮತ್ತೊಮ್ಮೆ ಅಪೀಲ್ ಮಾಡ್ತಾಯಿದ್ದೀನಿ. ಈ ಊರಿನ ಶಾಂತಿ, ವ್ಯಾಪಾರ, ಅಭಿವೃದ್ಧಿ, ಶಿಕ್ಷಣ, ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥರವರ ಕ್ರಮ ಸಂಖ್ಯೆ 3ರ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಅಭಿವೃದ್ಧಿಯಲ್ಲಿ ನಮ್ಮ ಊರಿನ ಜನ ಸಹಕರಿಸ್ತಾರೆ ಅಂತ ನಾನು ಆಶಾಭಾವನ ವ್ಯಕ್ತಪಡಿಸ್ತೇನೆ.